ನಮಸ್ಕಾರ ಕರ್ನಾಟಕ. ಕೋಗಿಲು ವಿಚಾರದಲ್ಲಿ ಮುಖ್ಯಮಂತ್ರಿ ಒಡಿಸಿದ್ದು ನಂತಿಲ್ ಮಟ್ಟಿಗೆ ಕೋಗಿಲಲ್ಲಿ ಆ ಬಡವರ ಮನೆಗೆ ಬುಲ್ಡೋಸರ್ ನುಗ್ಸಿದ್ದು ಕೃಷ್ಣ ಬೈರೇಗೌಡ ಮತ್ತೆ ಡಿ ಕೆ ಶಿವಕುಮಾರ್. ಯಾಕೆ ಅಂತಂದ್ರೆ ಇಡೀ ಬೆಂಗಳೂರು ಇನ್ಚಾರ್ಜು ಡಿ ಕೆ ಶಿವಕುಮಾರ್ ಗೊತ್ತಿಲ್ಲ ಅಂತಂದ್ರೆ ಈ ಬುಲ್ಡೋಸರ್ಗಳು ಅಲ್ಲಿ ನುಗ್ತಾ ಇರಲಿಲ್ಲ. ಯಾವ ಮಟ್ಟಕ್ಕೆ ಇದು ರಾಷ್ಟ್ರೀಯ ನ್ಯೂಸ್ ಆಗಿದೆ, ನ್ಯಾಷನಲ್ ನ್ಯೂಸ್ ಆಗಿದೆ ಅಂತಂದ್ರೆ ಯಾರೋ ಕೇಳ್ತಾ ಇದ್ರು, ನಮ್ಗೆ ಅಲ್ಲಿ ಹೊಡೆದ್ರು ಇಲ್ಲಿ ಹೊಡೆದ್ರು ಯಾರು ಬಂದಿಲ್ಲ ಅಂತ. ಬಡವರ ಮನೆಗೆ JCB ನುಗ್ಗಿದೆ. ಓಕೆ, ಕರ್ನಾಟಕದಲ್ಲಿ ಎಲ್ಲಿ ಏನೇ ಆಗಿದ್ರು ಕೂಡ ಕೇಳಿದ್ರು. ಒಬ್ಬ ಆಟೋ ಡ್ರೈವರ್ ಕೂಡ ಹೊಡೆದಿದ್ರು ಕೂಡ ನಾನು ಪ್ರಶ್ನೆ ಮಾಡಿದ್ದೀನಿ. ಅವ್ರು ಯಾರೋ ಹಾಕಿದ್ರು ಅವಾಗಲೇ ಅಲ್ಲೆಲ್ಲೋ ಯಶವಂತಪುರದಲ್ಲಿ ಹೊಡೆದ್ರು, ಅಲ್ಲಿ ಹೊಡೆದ್ರು ಎಲ್ಲಿ ಹೊಡೆದ್ರು ಯಾರೋ ಕೇಳಿ. ಎಲ್ಲಿ ಹೊಡೆದ್ರು ಕೂಡ ಸಂವಿಧಾನಿಕವಾಗಿ ನಿಮಗೆ ಅನ್ಯಾಯ ಆಗಿದ್ರೆ ನಾವೆಲ್ಲ ಪ್ರಶ್ನೆ ಮಾಡಿದ್ದೀವಿ. ಸುಳ್ಳುನ್ನೆಲ್ಲ ಹಾಕಕ್ ಹೋಗ್ಬಿಡಿ. ಓಕೆ, ಒಂದು ಈ ನಮ್ಮ ಕೋಗಿಲು ಶೆಡ್ಗಳೇನು ಹೊಡೆದಿದ್ದಾರೆ, ಹೆಚ್ಚು ಕಮ್ಮಿ 350 ಮನೆ ಹೊಡೆದಿದ್ದಾರೆ. 350 ಮನೆ ಬಡವರ ಮನೆ, ಬಿಕಾರಿಗಳ ಮನೆ ಅಂತ ಹೇಳ್ಬೋದು. ಪಾಪ ಒಂದೊತ್ತು ಊಟಕ್ಕೂ ಕೂಡ ಎಷ್ಟೇ ಮಾಡೋಂತಾರ ಮನೆ. ಆಮೇಲೆ ಹೊಡೆದಿದ್ದು ಒಂದ್ ಕಡೆ ಆದ್ರೆ ರಾಷ್ಟ್ರೀಯ ನ್ಯೂಸ್ ಆಯ್ತು ಇದು. ಯಾಕೆ ಅಂತಂದ್ರೆ ನಾವು ಕೂಡ ನಮ್ಮ ಟ್ರೂ ಲೈಫ್ ಮುಖಾಂತರ ಕವರೇಜ್ ಅನ್ನ ಕೊಟ್ವಿ. ಆಮೇಲೆ ಇದು ಕೇರಳ CM ಗಂಟ ಹೋಯ್ತು. ಕೇರಳ CM ಸಹ ಟ್ವೀಟ್ ಮಾಡಿ ಈ ಒಂದು ಬುಲ್ಡೋಸರ್ ಕಹಾನಿ, ಯಾವ ಬುಲ್ಡೋಸರ್ನ ಬಿಜೆಪಿಯವರು UP ಬಿಹಾರಲ್ಲಿ ಬಳಸಿ ಜನರನ್ನ ಎದುರಿಸ್ತಾ ಇದ್ರು, ಅದೇ ಬುಲ್ಡೋಸರ್ ಕಹಾನಿಯನ್ನ ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮಾಡ್ಬಿಟ್ರು. ವಿ ನೆವರ್ ಎಕ್ಸ್ಪೆಕ್ಟೆಡ್ ಈ ರೀತಿಯ ಒಂದು ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ನಮಗೆ ಗೊತ್ತಿದೆ ಸಿದ್ದರಾಮಯ್ಯನವರೆಲ್ಲ ಇದ್ರು. ಇದೆಲ್ಲ ಡಿ ಕೆ ಶಿವಕುಮಾರ್ ಜೊತೆನಲ್ಲಿ ಇವನ್ ಪಾರ್ಟ್ನರ್ ಅವನಲ್ಲ KBJ, ನೆಕ್ಸ್ಟ್ KBG ಅಲ್ಲ, ನೆಕ್ಸ್ಟ್ ಡೈರೆಕ್ಟ್ ಆಗಿ ಮನೆಗೆ ಹೋಗ್ತಾನೆ. 2028ಕ್ಕೆ ಇಂಥವ್ರನ್ನೆಲ್ಲ ಸೋಲಿಸ್ಬೇಕು. ಈ ಮಟ್ಟದ ದುರಾಡಳಿತ ಬಡವರ ಮನೆಗೆ ಅಲ್ಲ, ಒಬ್ಬ ಕಸಾಬನಿಗೂ ಸಹ ನಾವು ಲಾಯರ್ ಕೊಟ್ಟು ನೀನೇನಾದ್ರೂ ನಿರಪರಾಧಿ ಅಂದ್ರೆ ಪ್ರೂವ್ ಮಾಡ್ಕೊಳ್ಳಯ್ಯ ಅಂತ ಚಾನ್ಸ್ ಕೊಟ್ಟಂತ ದೇಶ. ಆ ರೀತಿಯ ಸಂವಿಧಾನದ ಕೆಳಗಡೆ ಬಡವರ ಮನೆಗಳಿಗೆ ಏಕಾಏಕಿ ಬುಲ್ಡೋಸ್ಗಳು ನುಗ್ಸಿ 350 ಮನೆ ಒಡೆದಾಕಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾನೆ ಅಲ್ಲೆಲ್ಲೋ ಜನತಾ ಮನೆ ಕೊಟ್ಟಿದ್ದೀನಿ. ಅದೇ ಅವ್ರವ್ರ ಮನೆಗಳನ್ನ ಹೊಡೆದ್ರೆ ಅವ್ರಿಗೆ ಗೊತ್ತಾಗತ್ತೆ. ಜನತಾ ಮನೆನ ಅಲ್ಲೆಲ್ಲೋ ಕಟ್ಟಿದ್ದೀನಿ ಕೊಡ್ತಾನೆ ಅಂತ. ಜನತಾ ಮನೆನ ಕೊಟ್ಟುಬಿಟ್ಟು ಕೆಡವಿದ್ರೆ ಈ ಮಾತನ್ನ ನಾವು ಕೇಳ್ಬೋದಾಗಿತ್ತು. ಒಂದಂತೂ ನಿಜ, ಈ ಒಂದು ಕೋಗಿಲನ್ನ ಡೆಮಾಲಿಶಿಂಗ್ ಐಡಿಯಾ ಡಿ ಕೆ ಶಿವಕುಮಾರ್ ಮತ್ತೆ ಕೃಷ್ಣ ಬೈರೇಗೌಡ, ನೀವಿಬ್ರು ಉದ್ಧಾರ ಆಗಲ್ಲ. ಅದನ್ನ ಹೇಳ್ತೀನಿ. ಕೃಷ್ಣ ಬೈರೇಗೌಡ, ನೆಕ್ಸ್ಟ್ ಟೈಮ್ ನೀನು ಇವಾಗ ಸೋಲ್ತೀಯ. ಹಂಗಂದ್ ಮಾತ್ರಕ್ಕೆ ಬಿಜೆಪಿ ಗೆಲ್ದುತ್ತೆ ಅಂತಲ್ಲ, ನೆಕ್ಸ್ಟ್ ಟೈಮ್ ನೀನು ಇವಾಗ ಸೋಲ್ತೀಯ. ಯಾಕೆ ಅಂದ್ರೆ ನಿನ್ನ ಈ ಒಂದು ಮುಖವಾಡ ಇವತ್ತು ಕಾನ್ಸ್ಟಿಟ್ಯೂನ್ಸಿ ಅವ್ರಿಗೆ ಇಡೀ ಕರ್ನಾಟಕ ಗೊತ್ತಾಗೈತೆ ನಿನ್ನ ಮುಖವಾಡ. ಆ ಡಿ ಕೆ ಶಿವಕುಮಾರ್ ನೀನು ಏನ್ ಮಾಡಕ್ ಕೊಟ್ಟಿದ್ದೀರಾ ಬೆಂಗಳೂರನ್ನ? ಏನ್ ನಿಮ್ಮಿಬ್ಬರ ದಿನ ಸಂಬಂಧಪಟ್ಟಿದ್ದ? ನೀವಿಬ್ಬರೇನ ಡಿಸಿಷನ್ ತಗೊಳೋದು? ಈಗ ಹೊಡೆದಾಕ್ಬಿಟ್ಟು ಒಂದ್ ಕಡೆ ಡಿ ಕೆ ಶಿವಕುಮಾರ್ ಹೋಗಿ ಜನತಾ ಮನೆ ಕೊಡ್ತೀನಿ, ಕೊಟ್ಟ ಮೇಲೆ ಹೊಡಿಯೋದು, ಜನತಾ ಮನೆಗೆ ಅವ್ರನ್ನ ಶಿಫ್ಟ್ ಮಾಡಿ ಹೊಡ್ಸಾಕೋದು. ನಿಮಗ್ ಬೇಕು ಅಂದಿದ್ರೆ ಅವೆಲ್ಲ ಇಲ್ಲ. ಬೆಳಗ್ಗೆ 5 ಗಂಟೆಗೆ ಅವ್ರ ಮಕ್ಕಳು ಮರಿನ ಬೀದಿಲ್ ಬಿಟ್ಕೊಂಡು ಆ ಬುಲ್ಡೋಸರ್ ಹೊಡೆದು ನೀವು ನೆಮ್ಮದಿಯಾಗಿರ್ರಿ. ನೆನ್ನೆನೋ ಇವತ್ತು ಜಮೀರ್ ಅಹಮದ್ ಖಾನ್ ಕಳ್ಸಿದೀರಾ. ಸುನ್ಲಕೋ ಏಕ್ ಬಜೆಕೋ CM ಕೋ ಕರ್ಲಾಕೋ ಅಂದ್ರೆ ಒಳ್ಳೆ ಸುದ್ದಿ ಇದೆ ಅಲ್ರಿ. ಈ ಜಮೀರ್ ಅವ್ರ ಮನೆಗಳನ್ನ ಒಡಿಸ್ಬಿಟ್ಟು ಏನ್ರಿ ಒಳ್ಳೆ ಸುದ್ದಿ? ತಲೆಗ್ ಬಟ್ಟಿಲ್ದ ಜನ ಅವರು, ತಲೆಗ್ ಬಟ್ಟಿಲ್ದ ಜನ, ಬಡವರು, ಅವಿದ್ಯಾವಂತರು, ಶಕ್ತಿಹೀನರು, ಅವ್ರ ಮನೆಗಳನ್ನ ಬುಲ್ಡೋಸರ್ ಹೋಗಿ ಒಡಿಸ್ಬಿಟ್ಟು ಈಗ ನ್ಯಾಷನಲ್ ನ್ಯೂಸ್ ಆದ್ಮೇಲೆ ದೇಖ್ಲಕೋ ಕಲ್ ಏಕ್ ಬಜೆ ಹೋಗ್ಲಕೋ ಅನ್ಕೊಂಡು ಡೈಲಾಗ್ಗಳು ಹೊಡ್ಕೊಂಡಲ್ಲಿ ಆಹಾ. ನೀವು ನಿಮ್ಮ ಭಾಷಣಗಳು, ನೀವು ಕೊಡೋ ಭರವಸೆಗಳು ಯಾಕಪ್ಪ ಎಲ್ಲೋಗಿದೆ ಜಮೀರ್ ಅಹಮದ್ ಖಾನ್? ಕಳೆದ 4 ದಿವಸಗಳ ಹಿಂದೆ ನಿಮ್ಮ ಕೃಷ್ಣ ಬೈರೇಗೌಡ ಒಡಿಸಿರೋ ಅಂತ ಈ ಬಡವರ ಮನೆಗಳಲ್ಲಿ ಎಲ್ಲೋಗಿದೆ ಜಮೀರ್ ಅಹಮದ್ ಖಾನ್? ಇವತ್ತು ಸಮಯ ಬಂತ? ಅದು ರಾಷ್ಟ್ರೀಯ ನ್ಯೂಸ್ ಆದ್ಮೇಲೆ ಜನ ಆ ಬಿಜೆಪಿನ ಹೆಂಗೆ ಬುಲ್ಡೋಸರ್ಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಆಗ್ತೋ, ನಿಮ್ಗಳಿಗೆ ಇಡೀ ಕರ್ನಾಟಕದ ಜನ ಚೀಮಾರಿ ಆಗ್ತಾವ್ರೆ. ಈ ಬುಲ್ಡೋಸರ್ ಕಹಾನಿಯನ್ನ ಬೆಂಗಳೂರಲ್ಲಿ ಆ ಬಡವರ ಮನೆಗೆ ನುಗ್ಸಿದ್ದೀರಾ. ನಿಮ್ಮ ಬುಲ್ಡೋಸರ್ ಕಹಾನಿಗೆ ಜನ ಅಲ್ಲ, ಇಡೀ ಕರ್ನಾಟಕ ನಿಮ್ಮನ್ನ ಚೀತು ಅನ್ನುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಬಿಜೆಪಿ ಅವ್ರಿಗೂ ಕಾಂಗ್ರೆಸ್ ಅವ್ರಿಗೂ ಏನು ಡಿಫ್ರೆನ್ಸ್ ಇಲ್ಲ. ನೀವು
ಒಂದು ನಾಣ್ಯದ ಎರಡು ಮುಖಗಳು. ಒಂದು ಮುಖ ಬಿಜೆಪಿ ಅಂದ್ರೆ ಇನ್ನೊಂದು ಅವರು ಇದರಲ್ಲಿ ಏನೋ ಉತ್ತರ ಪ್ರದೇಶ ಬಿಹಾರಲ್ಲಿ ಬುಲ್ಡೋಸರ್ಗಳು ನುಗ್ಗಿಸ್ತಾರೆ. ನೀವು ಬೆಳಗ್ಗೆ 5:15 ಆ ಬಡವರ ಮನೆಗೆ ಬುಲ್ಡೋಸರ್ಗಳನ್ನ ಅವ್ರು ಎಂತ ಅದರ ಮೇಲೆ ಸಿದ್ದರಾಮಯ್ಯನವ್ರ ಬಾಯಲ್ಲಿ ಸುಳ್ಳನ್ನು ಹೇಳಿಸ್ತೀರಾ? ನಾಚಿಕೆ ಗಿಚ್ಕೆ ಆಗಲ್ವಾ? ಆ CM ಇರೋದ್ರಲ್ಲಿ ಒಂದಷ್ಟು ಜನನಾಯಕ, ಆ ಬಡವರ್ ಗಿಡವರ್ಗೆ ಅಹಿಂದ ಅನ್ಕೊಂಡೇನೋ ಇದ್ದ. ಆ CM ಕೈಯಲ್ಲಿ ಮೈಗ್ರೆಂಟ್ಸ್, ಅವರು ಬೇರೆ ದೇಶದಿಂದ ಬಂದವರ. ಮೈಗ್ರೆಂಟ್ಸ್ ಅಂದ್ರೆ ಅರ್ಥ ಗೊತ್ತಾ ಹೋಗ್ಲಿ ನಿಮ್ಗೆ? ಮೈಗ್ರೆಂಟ್ಸ್ ಅಂದ್ರೆ ಅರ್ಥ ಗೊತ್ತಾ ಹೋಗ್ಲಿ? ಅವ್ರ ಮೈಗ್ರೆಂಟ್ಸಾ? ದೇ ಆರ್ ನಾಟ್ ಮೈಗ್ರೆಂಟ್ಸ್. ಕಳೆದ 20 ವರ್ಷದಿಂದ ಕೃಷ್ಣ ಬಾರೇಗೌಡಂಗೆ ಓಟ್ ಹಾಕವ್ರೆ ಅವರು. ಇದೇ ಕೃಷ್ಣ ಬಾರೇಗೌಡ ಅವ್ರ ಕೈಲಿ ಓಟ್ ಹಾಕ್ಸ್ಕೊಂಡವನೆ. 5-6 ಸಾವಿರ ಓಟ್ ಇದೆ ಅಲ್ಲಿ. 5-6 ಸಾವಿರ ಓಟ್ ಹಾಕ್ಸ್ಕೊಂಡು ಇವತ್ತು ಅವ್ರ ಮನೆಗಳಿಗೆ JCB ನುಗ್ಸಿ, ಬುಲ್ಡೋಸರ್ ನುಗ್ಸಿ, ಪಕ್ಕದ ರಾಜ್ಯದ CM ಯಾರೋ ಕೇರಳ CM ನಿಮ್ಮನ್ನ ಬಡವರ ಮನೆಗೆ JCB ನುಗ್ಸಿದ್ರಲ್ಲ ಅಂತ ಚೀತು ಅಂತ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ KC ವೇಣುಗೋಪಾಲ್ ಸಹ ನಿಮ್ಮನ್ನ ಸರಿಯಾಗಿ ಬೆಂಡೆತ್ತಿದ್ದಾರೆ. ನೀವು ಬರೀ ರಿಯಲ್ ಎಸ್ಟೇಟ್ ನೀವು ಮಾಡೋದು, ಬರೀ ರಿಯಲ್ ಎಸ್ಟೇಟ್. ಎಲ್ಲೇ ಜಾಗಗಳು ಸಿಕ್ಲಿ ಆ ಜಗ್ಗೋರ್ 2 ಮಾರಾಟಕ್ಕೆ ರೆಡಿ ಮಾಡಿದ್ದೀರಾ. ಆ BDS ಸೈಟ್ಗಳನ್ನ ಮಾರಾಟಕ್ಕೆ ರೆಡಿ ಮಾಡಿದ್ದೀರಾ. ಆ ಇದರಲ್ಲಿ ಬಿಡದಿನಲ್ಲಿ ಆ ರೈತರದ್ದು 8,500 ಜಮೀನ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಬೇಕಂತೆ DK ಶಿವಕುಮಾರ್. ಪೆರಿಫೆರಲ್ ರಿಂಗ್ ರೋಡ್ 15,000 ಎಕರೆ ತಿಂದು ಬಾಯಲ್ಲಿ ಹಾಕೊಂಡ್ಬಿಡ್ರೆ. ಆ ಕನಕಪುರದಲ್ಲಿ ಏರ್ಪೋರ್ಟ್ ಬೇಕಂತೆ DK ಶಿವಕುಮಾರ್ಗೆ. ಅಲ್ಲೊಂದು 20,000 ಎಕರೆ ಆ ರೈತರಿಗೂ ಕಿತ್ಕೊಂಡು ಅವ್ರ ಎದೆ ಮೇಲೆ ಮಣ್ಣು ಹಾಕ್ಬಿಟ್ಟು ಅವ್ರ ಬಾಯಿಗೆ ಮಣ್ಣು ಹಾಕಿ ಅವ್ರ ಎದೆ ಮೇಲೆ ಕಲ್ಲು ಹಾಕ್ಬಿಟ್ಟು ನೆಮ್ಮದಿ ಮಾಡ್ಕೊ ಅಲ್ಲೊಂದು ಏರ್ಪೋರ್ಟ್ ಮಾಡ್ಬಿಡ್ರೆ. ಏನ್ ಬಾಳೋ ನಿಮ್ದೆಲ್ಲ. ಪಾಪ ಮನುಷ್ಯನಿಗೆ ಅಧಿಕಾರ ಅಹಂಕಾರ ಎರಡೂ ಸೇರ್ಕೊಂಡ್ರೆ ಅದು ಕಾಂಗ್ರೆಸ್ ಸರ್ಕಾರ. ಮತ್ತೆ ಹೇಳ್ತಾ ಇದ್ದೀನಿ, ಒಬ್ಬ ಮನುಷ್ಯನಿಗೆ ಮದ ಅಹಂಕಾರ ಸೇರ್ಕೊಂಡ್ರೆ ಅದಾಗದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತೀನಿ. ನಿಮಗೆ DK ಶಿವಕುಮಾರ್ಗೆ ಆ ಸದಾಶಿವನಗರದಲ್ಲಿ 1,400 ಕೋಟಿ ಡಿಕ್ಲೇರ್ ಮಾಡಿ ಆ ಅಹಂ ಇದೆಯಲ್ಲ, ಆ ಅಹಮ್ಮೆ ಈ ಬಡವರ ಮನೆಗೆ JCBನ ನುಗ್ಸಿರೋದು. DK ಶಿವಕುಮಾರ್, ಈ ಅಧಿಕಾರ ಶಾಶ್ವತ ಅಲ್ಲ. ಹಿಂದೆ ಸಾಕಷ್ಟು ಜನ ಡೆಪ್ಯೂಟಿ CMಗಳು ಆಗಿದ್ದಾರೆ, ಮಣ್ಣಾಕೊಂಡು ಹೋಗಿದ್ದಾರೆ. ನೀನು ಅಷ್ಟೇನೆ. ಮುಂದೆ ಶಾಶ್ವತವಾಗಿ ಯಾರು ಶಾಶ್ವತ ಅಲ್ಲ. ಮಾಡಿದ ಒಳ್ಳೆ ಕೆಲಸ ಶಾಶ್ವತ. ಇಡೀ ಕರ್ನಾಟಕ ಕೇಳ್ದಲ್ಲ, ನಾನು ಅಲ್ಲೆಲ್ಲಿದ್ದನೋ ನೀರ್ ತಗೊಂಬತ್ತೀನಿ ಅಂತ. ಇಲ್ಲಿರೋ ಬಡವರ ಶೆಡ್ಗಳನ್ನ ಬಿಟ್ಟಿಲ್ಲ. ನೀನು ಕೃಷ್ಣ ಬಾರೇಗೌಡ ಒಡಿಸ್ಬಿಟ್ಟು ಅಲ್ಲಿ ಇವನನ್ನ ಯಾರನ್ನ ಜಮೀರ್ ಅಹಮದ್ ಖಾನ್ ನಾಟಕ ಮಾಡಕ್ ಕಳ್ಸಿದ್ದೀರಾ. ಅವರೆಲ್ಲ ಸಾಬ್ರು. ಈ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಒಂದಷ್ಟು ಡೈಲಾಗ್ಗಳು ಹೊಡೆದ್ಬಿಟ್ಟು ಅವ್ರನ್ನ ಉಚ್ಚೆಬ್ಬಸ್ ಬತ್ತಾನೆ ಅಂತ. ದಟ್ ವಿಲ್ ನಾಟ್ ವರ್ಕ್ಔಟ್. ಜನರಿಗೆ ಗೊತ್ತಾಗಿದೆ, ಕರ್ನಾಟಕದ ಬಡವರಿಗೆ ಸಾಮಾನ್ಯರಿಗೆ ಗೊತ್ತಾಗಿದೆ, ಈ ಒಂದು ಕಾಂಗ್ರೆಸ್ ಸರ್ಕಾರ ಬರೀ ಕಿತ್ತು ತಿನ್ನೋ ಸರ್ಕಾರ. ಬೆಲೆ ಏರಿಸ್ತಾರೆ, ಎಲ್ಲಾ ಬೆಲೆಗಳನ್ನು ಏರಿಸ್ತಾರೆ. ನಿರುದ್ಯೋಗದ ಬಗ್ಗೆ ಅವ್ರಿಗೇನು ತಲೆನೇ ಕೆಡಿಸ್ಕೊಳಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಭಾಗ್ಯಗಳು ಅಂತ ಹೇಳಿ ಇವತ್ತು ಬೆಲೆಗಳನ್ನ ಏರಿಸಿ ಆ ಗೃಹಲಕ್ಷ್ಮಿ ಹಣನೂ ಬರ್ತಾ ಇಲ್ಲ ನೆಟ್ಟಿಗೆ. ಅದಕ್ಕೂ ಕೂಡ ಒಂದು ರೀತಿಯ ಭ್ರಷ್ಟಾಚಾರದಲ್ಲಿ ಅದು ಕೂಡ ಮುಳುಗೋಗಿದೆ. ಬಟ್ ಒಂದಂತೂ ನಿಜ, ಆ ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಕೊಡ್ಲಿಲ್ಲ. ಆ ಕಬ್ಬು ಬೆಳೆಗಾರರು ಬೆಳಗಾಮಲ್ಲಿ ಕೂತ್ಕೊಂಡ್ರು, ನಮ್ಗೆ ರೇಟ್ ಕೊಡ್ರಿ ಅಂತಂದ್ರೆ ಅವ್ರನ್ನ ನೋಡಕ್ಕೆ ಮೂರೂ ಪಕ್ಷದವರು 224 MLAಗಳು ಯಾರೂ ಹೋಗಿಲ್ಲ. ಆ ಯಡಿಯೂರಪ್ಪನ ಮಗ ಹೋದ, ಬರ್ತ್ಡೇ ಮಾಡ್ಕೊಂಡ, ಡ್ರಾಮಾ ಮಾಡ್ದ, ವಾಪಸ್ ಬಂದ. ಅಷ್ಟು ಬಿಟ್ರೆ ಆ ಹುಬ್ಳಿ ಧಾರವಾಡಲ್ಲಿ ಹುಡುಗರು ಆ ಕೆಲಸ 2.5 ಲಕ್ಷ ಸರ್ಕಾರಿ ಪೋಸ್ಟ್ಗಳನ್ನ ಫಿಲ್ ಮಾಡಿ ಅಂತ ಪ್ರೊಟೆಸ್ಟ್ ಮಾಡಕ್ ಹೊರ್ರೆ ಆ ಪೊಲೀಸ್ ಕಮಿಷನ್ ಶಶಿನ ಬಿಟ್ಟು ಪರ್ಮಿಷನ್ ಡಿನೈ ಮಾಡಿ ನಿಮ್ಮ ಜಬರ್ದಸ್ತ್ ದಮ್ಮು ತಾಕತ್ತು ತೋರಿಸಿದಿರ. ಸಂವಿಧಾನವನ್ನ ನಂಬಿರೋ ಅಂತವನು, ಸಂವಿಧಾನದ ಮೇಲೆ ನಂಬಿಕೆ ಇಟ್ಟರೋನು ಯಾವನು ಕೂಡ ನಿಮ್ಮ ಆಡಳಿತವನ್ನ ಒಪ್ಕೊಳ್ಳಲ್ಲ. ನೋಡ್ರಿ, ಆ ಪಕ್ಕದ ರಾಜ್ಯದ ಮಹಾರಾಷ್ಟ್ರ ಪೊಲೀಸ್ ಅವ್ರು ಬಂದು ಬೆಂಗಳೂರಿನ ಅಲ್ಲ ಏನ್ ಗೆಣಸ್ ಕೀಳಕ ಆ DCPಗಳನ್ನ ಮಡಗಿರೋದು, ACPಗಳನ್ನ ಮಡಗಿರೋದು, ಆ ಗೆಣಸ್ ಕೀಳಕ್ಕೋಸ್ಕರನ ಬೆಂಗಳೂರಲ್ಲಿ 130 ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಇರೋದು. ಎಲ್ಲಾ ಬರೀ ಭ್ರಷ್ಟಾಚಾರ. ಇದು ಬಿಟ್ರೆ ಬೇರೆ ಏನೂ ಇಲ್ಲ. ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಕೈಲೂ ಕೂಡ ಸುಳ್ಳು ಹೇಳಿಸ್ಬಿಟ್ರು. ಅವರೆಲ್ಲ ಮೈಗ್ರೆಂಟ್ಸ್ ಅಂತೆ. ಅಲ್ರಿ,
ಮಾನ್ಯ ಸಿದ್ದರಾಮಯ್ಯನವರೇ, ಆ ಮೈಗ್ರೆಂಟ್ಸ್ ಅಂತ ಹೇಳಕ್ಕೆ ಮುಂಚೆ ಅದೇ ಮೈಗ್ರೆಂಟ್ಸ್ ಕಳೆದ 20 ವರ್ಷದಿಂದ ನಿಮ್ಮ ಕ್ಯಾಂಡಿಡೇಟ್ ಕುಂಟು ಬೈರೇಗೌಡನ ಮಗ ಕೃಷ್ಣ ಬೈರೇಗೌಡನ್ನ ಕಳೆದ 4 ಬಾರಿ ಗೆಲ್ಲಿಸಿದವರು ಕೂಡ ಅವರೇ. ಅವ್ರದ್ದು 5,000 ಓಟು ನಿಮ್ಮ ಕೃಷ್ಣ ಬೈರೇಗೌಡಂಗ್ ಬಿದ್ದು, ಹಾಗಾದ್ರೆ ಕೃಷ್ಣ ಬೈರೇಗೌಡ ಗೆದ್ದಿರೋದು ಬೋಗಸ್ ಇಂದ ಅಂತ ಆಯ್ತಲ್ಗೆ. ಅವರು ಮೈಗ್ರೆಂಟ್ಸ್ ಅಂತಂದ್ರೆ ಅವರೇ ಓಟ್ ಹಾಕಿರೋದು. ಕಳೆದ 20 ವರ್ಷದಿಂದ ನೀವು ಯಾರ ಮನೆಗಳಿಗೆ JCB ನುಗ್ಸಿದ್ರೋ ಅವರು ಓಟ್ ಹಾಕಿದ್ದಾರೆ. ಇದೇ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿದ್ದಾರೆ. ಇದೇ ಕೃಷ್ಣ ಬೈರೇಗೌಡನ್ಗೆ 4 ಬಾರಿ ಗೆಲ್ಸಿದ್ದಾರೆ. ನೀವುಗಳು ನ್ಯಾಯ ಕೊಡೋ ರೀತಿನಲ್ಲಿ ಎಲ್ಲೂ ನಮಗ್ ಕಾಣಿಸ್ತಾ ಇಲ್ಲ. ಬರೀ ಸುಳ್ಳು, ಬರೀ ಬೆಳೆ ಏರಿಕೆ, ಬರೀ ಮೋಸ, ಬರೀ ರೈತರ ಜಮೀನ್ ಕೈ ಹಾಕೋದು. ಅಲ್ಲಪ್ಪ DK ಶಿವಕುಮಾರ್, ಆ ಬಿಡದಿನಲ್ಲಿ ಏನಕ್ಕಪ್ಪ ನಿನ್ಗೆ 8,500 ಎಕರೆ ಅಲ್ಲೂ ಕೂಡ ಬೀದಿಲಿ ಕುಣಿಸಿದ್ಯಾ? ಆ ರೈತರನ್ನ ಬೀದಿ ಕುಣಿಸಿದ್ಯಾ? 8,500 ರೈತರು ಜಮೀನ್ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಬೇಕಾ? DK ಶಿವಕುಮಾರ್, ಖಂಡಿತ ಸೋಲ್ತೀಯ ನೀನು. ನೀನ್ ಸೋಲ್ಲೇಬೇಕು. ನಿನ್ನ ಸೋಲಲ್ಲೇ ಈ ರಾಜ್ಯದ ಗೆಲುವಿರೋದು. 2028ಕ್ಕೆ DK ಶಿವಕುಮಾರ್, ನಾನು ಮಠಾಧೀಶ ಅಲ್ಲ, ಕಾವಿ ತೊಟ್ಟಿರೋ ಅಂತ ಕಾವಿದಾರಿ ಅಲ್ಲ. ಆಮೇಲೆ ನೀನ್ ಅನ್ಕೊಳ್ಳೋ ರೀತಿ ಯಾವ್ದೋ ದೊಡ್ಡ ನನಗೆ ಯಾವ್ದು ಶಕ್ತಿ ಇಲ್ಲ. ಬಟ್ ಒಂದಂತೂ ನಿಜ, ನನ್ನ ಭವಿಷ್ಯ ಸುಳ್ಳಾಗಲ್ಲ. ಇಲ್ಲಿವರೆಗೂ ನಾನು ನುಡಿದಿರೋ ಮಾತುಗಳು ಸತ್ಯನೇ ಆಗಿದೆ. 2028ಕ್ಕೆ ನೀನು ಹೀನಾಯವಾಗಿ ಸೋಲ್ತೀಯ, ಸೋಲ್ಬೇಕು. ನಾವು ನೋಡೇ ನೋಡ್ತೀವಿ. ಯಾಕಂದ್ರೆ ನಿನ್ನ ಅನ್ಯಾಯಗಳು, ನಿನ್ನ ಈ ಒಂದು ಉಚ್ಚಾಟ, ನಿನ್ನ ಅಹಂಕಾರದ ಮಾತುಗಳಿದೆಯಲ್ಲ, ಯಾರೂ ಕೂಡ ಸಹಿಸಲ್ಲ. ಓಟ್ ಹಾಕಿ ನಿನ್ನ MLA ಮಾಡಿ ಡೆಪ್ಯೂಟಿ CM ಮಾಡಿದ್ದು ಕನ್ನಡಿಗರು. ಆ ಕನ್ನಡಿಗರ ಹತ್ರ ನೀನ್ ಮಾತಾಡೋ ಮಾತು, ನೀನ್ ನಡ್ಕೊಳ್ಳೋಂತ ನಡೆ, ಆ ಬಿಡ್ದಿಗೆ ಹೋಗ್ತೀಯಾ, ಆ ಜಮೀನ ಬಡವ್ರ ರೈತರ ಜಮೀನ್ ಕೈ ಹಾಕ್ತೀಯಾ. ಕನಕ್ಬರ್ಗ್ ಬತ್ತೀಯಾ, ನಂಗೆ ಏರ್ಪೋರ್ಟ್ ಬೇಕು, ಇಲ್ಲಿ ಏರ್ಪೋರ್ಟ್ ಮಾಡ್ತೀನಿ ಅಂತ. ಈ ಕಡೆ ಬತ್ತೀಯಾ, ಪೆರಿಫರಲ್ ರಿಂಗ್ ರೋಡ್ ಮಾಡ್ತೀನಿ ಅಂತ. ಇಲ್ಲಿ ನೋಡಿದ್ರೆ ಸ್ಟಾಮೋ ಡ್ರೈನ್ ಅಕ್ಕಪಕ್ಕ ಹೊಡಿತೀನಿ ಅಂತ. ಇಲ್ಲಿ ನೋಡಿದ್ರೆ ಕೋಗಿಲಲ್ಲಿ ಆ ಬಡವರ ಜಮೀನ್ಗೆ ಗುಡ್ಸಲ್ಗೆ JCBಗಳು ನುಗ್ಸಿದ್ಯಾ. ಆ ಧರ್ಮಸ್ಥಳಕ್ಕೆ ಆ SIT ಅವ್ರ ಕೈಯಲ್ಲಿ ಆ ಕೊಂದವರು ಯಾರು ಅಂತ ಕೇಳಿದ್ರೆ ಆ ನೊಂದವ್ರ ಮೇಲೆನೆ ಕೇಸ್ ಹಾಕಿ, ಆ ಕಂಪ್ಲೇಂಟ್ ಕೊಟ್ಟವ್ರ ಕೇಸ್ ಹಾಕಿ ಅವ್ರನ್ನ ಬಿದಿಗೆ ತಂದಿತ್ತಿದ್ಯಾ. ಆ ಹುಬ್ಳಿ ಆ ಬೆಳಗಾಂ ಕಡೆ ಆ ಕಬ್ಬು ಬೆಳೆಗಾರನ ಬಿದಿಗೆ ತಗೊಂಬಂದಿಟ್ಟು ನಿನ್ನ ಫ್ರೆಂಡು ಲಕ್ಷ್ಮೀ ಹೆಬ್ಬಾಳ್ಕರ್, ನಿನ್ನ ದೋಸ್ತು ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಆ BJP ಅವರು, ಕಾಂಗ್ರೆಸ್ ಅವರು, JDS ಅವರು ಶುಗರ್ ಫ್ಯಾಕ್ಟರಿ ಓನರ್ಗಳನ್ನ ಚೆನ್ನಾಗಿಟ್ಟಿದ್ಯಾ. ಯಾರನ್ನ ಸುಖವಾಗಿಟ್ಟಿದ್ಯಾ? ಯಾರನ್ನ ಸುಖವಾಗಿಟ್ಟಿದ್ಯಾ? ಒಬ್ಬ ರಾಹುಲ್ ಗಾಂಧಿ ನಾಟ್ ಫಾರ್ ಸೇಲ್ ಬುಕ್ ಕೊಟ್ರೆ KPCC ನ ಆಫೀಸ್ ಅಲ್ಲಿ ₹100 ಮಾರ್ರೋ ಅಂತ ಹೇಳ್ತೀಯ. ಆ KPCC ನ ಖಂಡಿತವಾಗಿ ಒಂದು 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 ಬಿಸ್ನೆಸ್ ಪಕ್ಷವಾಗಿ ಮಾಡಿಟ್ಟು ಬಿಟ್ಟೆ ಅಲ್ಲ. ಆ ಹೈಕಮಾಂಡ್ ಅವರು ಒಂದಷ್ಟು ಡೊನೇಷನ್ ಕೊಡ್ತಾನೆ DK ಶಿವಕುಮಾರ್ ಅಂತ ಅಧ್ಯಕ್ಷ ಪಟ್ಟನ ಕೊಟ್ಟಿದ್ದೀರ. ನೀವು ನಿಮ್ ಪಕ್ಷ, ನಿಮ್ ಅಧ್ಯಕ್ಷ, ಆ ಯಪ್ಪನ್ ಬಾಯಲ್ಲಿ ಬರೋ ಮಾತುಗಳು, ಅಬ್ಬಬ್ಬಬ್ಬ 2028ಕ್ಕೆ ಸೋತು ಮನೇಲಿದ್ರೆ ಇದೇ ಅಹಂಕಾರ ಇರುತ್ತಾ DK ಶಿವಕುಮಾರ್? ಇದೇ ಅಹಂಕಾರ ಇರುತ್ತಾ? ನೋಡೋಣ. ಯಾವುದು ಶಾಶ್ವತ? ಯಾವುದು ಶಾಶ್ವತ? ನಿನಗಿಂತ ತುಂಬಾ ಚಿಕ್ಕ ವಯಸ್ಸು ನಮಗೆಲ್ಲ. ನಾವು ತಾಳ್ಮೆಯಿಂದ ವೇಟ್ ಮಾಡ್ತೀರಿ ಅಂತ. ಬಸವರಾಜ ಬೊಮ್ಮಾಯಿ ಮಗ ಸೋತ, ಕುಮಾರಸ್ವಾಮಿ ಮಗ 3 ಸತಿ ಸೋತ, ನಿನ್ನ ತಮ್ಮ ಸೋತ DK ಸುರೇಶ್. ನೀನು ಕೂಡ ಖಂಡಿತವಾಗಿ ಸೋಲ್ತೀಯ. ನಿನಗೆ ಆ ಭಗವಂತ ಬುದ್ಧಿ ಕಲಿಸ್ತಾನೆ. ನಿನ್ನ ಈ ಅಹಂಕಾರಕ್ಕೆ ಮೇಲಿರೋ ಒಂದು ಶಕ್ತಿ ನೋಡ್ತಾ ಐತೆ. ನಿನ್ನ ಯಾವ ಮಠ, ನಿನ್ನ ಯಾವ ಭವಿಷ್ಯ ಏನೂ ಆಗಲ್ಲ. ನೀನು CM ಆಗಲ್ಲ ಅಂತ 5 ವರ್ಷದ ಮುಂಚೆ ಆ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಯಾವಾಗ ನನಗೆ 3 ನಾಮ ಇಟ್ಟೋ ಆವತ್ತೇ ಹೇಳಿದ ನಿನಗೆ ನೀನ್ CM ಆಗಲ್ಲ ಅಂತ. ಇವತ್ತು ಹೇಳ್ತೀನಿ, ನೊಂದಿರೋರ್ಗೆ ನೀನು ಬರೇಕು ಅಂತ ಮನುಷ್ಯ ನೀನು. ನಿನಗೆ ಅಧಿಕಾರ ಇದ್ರೆ ಒಂಥರ ಅಹಂ, ನನ್ನನ್ನು ಯಾರು ಏನ್ ಮಾಡಕ್ ಆಗ್ತದೆ ಅಂತ. ಎಂತೆಂತ JH ಪಟೇಲ್ ಕಣ್ಮರೆ ಆಗ್ಬಿಟ್ರು, ರಾಮಕೃಷ್ಣ ಹೆಗ್ಡೆ ಕಣ್ಮರೆ ಆಗ್ಬಿಟ್ರು, ದೇವರಾಜ ಅರಸ್ ಕಣ್ಮರೆ ಆಗ್ಬಿಟ್ರು. ಸಾಲು ಮುಖ್ಯಮಂತ್ರಿ ಹೆಸರುಗಳೇ ಇಲ್ಲ. ಅವ್ರ ವಂಶಗಳು, ಎಷ್ಟೋ ಜನ ವಂಶಗಳು ಕೂಡ ಇಲ್ಲ. ಅಂತದ್ರಲ್ಲಿ ಯಾವುದು ಶಾಶ್ವತ ಅಲ್ಲ. ಕಣ್ಣು ನೆಲದ ಮೇಲೆ ಇರ್ಲಿ, ತಲೆಯಲ್ಲಿ ಬುದ್ಧಿ ಇರ್ಲಿ, ನಾಲ್ಗೆ ಮೇಲೆ ಇಡ್ತಾ ಇರ್ಲಿ. ಆಮೇಲೆ ಮುಂದಿನ ಜೀವನದ ಬಗ್ಗೆ ಒಂದಷ್ಟು ಎಚ್ಚರಿಕೆ ಇರ್ಲಿ. ನಿನ್ನಿಂದ ಯಾರು ಅನ್ನ ತಿನ್ನಲ್ಲ. ಆ ಬಡವರ ಮನೆಗೆ JCB ಬುಲ್ಡೋಸರ್ ನುಗ್ಸಿರೋದು 100% ನೀನೇ. CM ಕೈಲಿ ಸುಳ್ಳು ಹೇಳ್ಸಿರೋದು ನೀನೇ. ಮೈಗ್ರೆಂಟ್ಸ್ ಅಂತ ಸುಳ್ಳು ಹೇಳ್ಸಿದ್ಯಾ. ಬೆಂಗಳೂರು ಇನ್ಚಾರ್ಜು ನಿನಗೆ ನಿಜವಾಗ್ಲೂ ಹೇಳ್ತೀನಿ, ಆ ಪಕ್ಕದ ಕೇರಳ CM ಬಂದು ಆ ನಿರಾಶ್ರಿತರ ಪರವಾಗಿ ನಿಂತ್ಕೊಂಡು ಮಾತಾಡೋ ಮಟ್ಟಕ್ಕೆ ಇವತ್ತಿನ ಆಡಳಿತ ಕುಸಿದೋಗಿದೆ. ಬೆಂಗಳೂರಿನ DK ಶಿವಕುಮಾರ್ ಇನ್ಚಾರ್ಜ್ ಆಗಿರೋ ಬೆಂಗಳೂರಲ್ಲಿ ಡ್ರಗ್ ಫ್ಯಾಕ್ಟರಿಗಳು ನಡೀತಾ ಇದೆ. ಗೊತ್ತಿಲ್ವಾ DK ಶಿವಕುಮಾರ್ ಗೊತ್ತಿಲ್ವಾ? ಪೋಸ್ಟಿಂಗ್ ಕೊಡ್ಬೇಕಾರೆ 130 ಇನ್ಸ್ಪೆಕ್ಟರ್ಗೆ ಪೋಸ್ಟಿಂಗ್ ಕೊಡ್ಬೇಕಾರೆ
ಕೇಳಿಲ್ವಾ? ಇಂಟೆಲಿಜೆನ್ಸಿ ಅವ್ರೇನ್ ಗೆಣಸ್ಕಿಳ್ತಾವ್ರ? ಅವ್ರ ಇವ್ರ ಬಾತ್ರೂಮ್ ಅಲ್ಲಿ ಕ್ಯಾಮ್ರಾಗಳಿಕ್ಕೊಂಡು ಅವ್ರ ಇವ್ರ ಗರ್ಲ್ ಫ್ರೆಂಡ್ ಯಾವ ಹೋಟ್ಲ್ ಕರ್ಕೊಂಡು ಹೋಗ್ತಾರೆ ಅಂತ ನೋಡ್ಕೊಂಡು ಬರೀ ಇದಕ್ಕೋಸ್ಕರ ಇಂಟೆಲಿಜೆನ್ಸ್ ಇರೋದು? ಡ್ರಗ್ಸ್ ಫ್ಯಾಕ್ಟ್ರಿ ಗೊತ್ತಾಗಲ್ವಾ? ಮಹಾರಾಷ್ಟ್ರ ಪೊಲೀಸ್ ಅವ್ರು ಬಂದು ಬೆಂಗಳೂರು ಇನ್ಚಾರ್ಜ್ ಆಗಿರೋ ಡಿ ಕೆ ಶಿವಕುಮಾರ್ ಇಂಚಿರೋ ಬೆಂಗಳೂರಲ್ಲಿ ಡ್ರಗ್ಗಳನ್ನ ಕಂಡಿಡಿಬೇಕಾ? ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ಪೊಲೀಸ್ ಅವ್ರಿಗೆ? ಮೂರು ಬಿಟ್ಬಿಟ್ಟಿದ್ರ ಬಿಡ್ರಪ್ಪ ನೀವು ನಿಮ್ಮನ್ನ ಪೊಲೀಸ್ ಅವ್ರು ಅಂತ ಯಾವ ಆಂಗಲ್ ಹೇಳ್ಬೇಕಪ್ಪ? ವಿವೇಕ್ ನಗರದಲ್ಲಿ ಏನೋ ಅವ್ನ ಯಾರ ದರ್ಶನ ಕರ್ಕೊಂಡ್ಬಂದು ಕೊಲೆ ಮಾಡ್ತೀರಾ ನೀವು? ಅವನ್ ಯಾವನೋ ಸೂರ್ಯನಗರದವನೋ ಕದ್ದಿರೋ ಚಿನ್ನದಲ್ಲಿ ಎಂಡ್ರಿಗೆ ಒಡವೆ ಮಾಡ್ಕೊಡ್ತಾನೆ. ಅವನ್ ಯಾವನೋ ಕೋರ್ಮಂಗಲ್ದವನು ಮತ್ತೆ ಅಲ್ಸೂರ್ ಗೇಟನೋ ತಿಂಗಳಿಗೆ 1 ಕೋಟಿ ರೂಪಾಯಿ ವಸೂಲಿ ಆಗ್ತಾರೆ ಪಬ್ಬು ಬಾರ್ಗಳ ಹತ್ರ. ಇದು ಡಿ ಕೆ ಶಿವಕುಮಾರ್ ಬೆಂಗಳೂರು, ಡಿ ಕೆ ಶಿವಕುಮಾರ್ ಇನ್ಚಾರ್ಜ್ ಆಗಿರೋ ಬೆಂಗಳೂರಲ್ಲಿ ಯಾವ ಮಟ್ಟಕ್ಕೆ ಪೊಲೀಸರು ಭ್ರಷ್ಟಾಚಾರ ಮಾಡ್ತಾರೆ, ಕೊಲೆಗಳು ಮಾಡ್ತಾರೆ, ಡಕಾಯಿತಿ ಮಾಡ್ತಾರೆ, ಲಾಡಿ ಬೀಸ್ತಾರೆ. ಯಾವುದಕ್ಕೂ ಡಿ ಕೆ ಶಿವಕುಮಾರ್ ಹತ್ರ ಉತ್ತರ ಇಲ್ಲ. ಕೇಳಕೊರ್ರೆ ಉರ್ಪು ಏನೋ ನಟ್ಟು ಬೋಲ್ಟು 2028ಗೆ ಸಂಪೂರ್ಣವಾಗಿ ಲೂಸ್ ಆಗುತ್ತೆ. ನಾವು ನೋಡ್ತೀವಿ. ಈ ದುರಾಂಕಾರವನ್ನ ಸಾಕಷ್ಟು ಜನರ ಹತ್ರ ನಾವು ನೋಡ್ಬಿಟ್ಟಿದೀವಿ. ನಮಗ್ ತಾಳ್ಮೆ ಇದೆ, ನಮಗ್ ನಂಬಿಕೆ ಇದೆ. ಈ ದೇಶದ ಸಂವಿಧಾನದ ಮೇಲೆ ನಮಗೆ ಅಪಾರವಾದಂತ ಗೌರವ ಇದೆ. ಬಂದ ಪುಟ್ಟ, ಓದ ಪುಟ್ಟ, ಸೋತ ಪುಟ್ಟ, ಮನೇಲಿ ಕೂತ್ಕೊಂಡು ಸತ್ತ ಪುಟ್ಟ ನಾವೆಲ್ಲ ನೋಡಿದೀವಿ. ಒಂದಂತೂ ನಿಜ, ಬಡವರು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಜೀವನ ಮಾಡಕ್ಕಾಗಲ್ಲ. ಅವ್ರಿಗೆ ಯಾವ್ದಾದ್ರು 420 ಕಾಸು ಬಂದ್ರೆ ಜೀವನ ಮಾಡ್ಬೋದೇ ಹೊರ್ತು ನಿಮ್ಮ ಆಡಳಿತದಲ್ಲಿ ಎಕ್ಕುಟ್ಟು ಹೋಗ್ತಾನೆ. ಇಲ್ಲ ಸಾಲ ಮಾಡಿ 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 ಅಲ್ಲ ಬುಲ್ಡೋಸರ್ ನುಗ್ಸೋದು. ಕೃಷ್ಣ ಬೈರೇಗೌಡ, ಡಿ ಕೆ ಶಿವಕುಮಾರ್ ಸಮಾಧಾನ ಮಾಡಕ್ಕೆ ಜಮೀರ್ ಅಹಮದ್ ಖಾನ್ ಕಳ್ಸವ್ರೆ. ಎಲ್ಲಿಗೆ ಬಂತ್ರಿ? ಎಲ್ಲಿಗೆ ಬಂತು? ಯಾರಿಗೆ ಬಂತು? 47ರ ಸ್ವಾತಂತ್ರ್ಯ ಬಡವರ ಮನೆಗೆ ಬುಲ್ಡೋಸರ್ ನುಗ್ಸೋ ಮಟ್ಟಕ್ಕೆ ಈ ಸ್ವತಂತ್ರದ ನಂತರದ ಈ ಕಾಂಗ್ರೆಸ್ ಪಕ್ಷ ಬಂದಿದೆ. ನಿಮ್ಮನ್ನ ಆ ಬಿಜೆಪಿಯವರು ದ್ವೇಷ ಮಾಡ್ಬೇಕಾರೆ ಇವ್ರು ಯಾಕಪ್ಪ ಬಿಜೆಪಿಯವರು ಹಿಂಗ್ ದ್ವೇಷ ಮಾಡ್ತಾರೆ ಅನ್ಕೊಂಡಿದ್ದೆ. ನೀವು ಮಾಡ್ತಾರಂತ ಉಚ್ಚಾಟ, ಕಳೆದ 2.5 ವರ್ಷದ ಕಾಂಗ್ರೆಸ್ ಉಚ್ಚಾಟ ನೋಡ್ಬಿಟ್ಟು ಖಂಡಿತವಾಗಿ ಬಿಜೆಪಿ ದ್ವೇಷಕ್ಕೆ ಖಂಡಿತವಾಗಿ ಕಾರಣ ಇದೆ. ನನಗೀಗ ಅನಿಸ್ತಾ ಇದೆ, ನೀವು ಎಷ್ಟು ಉಚ್ಚಾಟ ಮೆರೆದಿದ್ರೆ ಆ ಬಿಜೆಪಿಯವರು ನಿಮ್ಮನ್ನ ಬೀದಿನಲ್ಲಿ ಮಾನ ಮರಿ ತೆಗಿತಾರೆ ಅಂತಂದ್ರೆ ಖಂಡಿತವಾಗಿ ಯು ಡಿಸರ್ವ್ ದಟ್ ಟ್ರೀಟ್ಮೆಂಟ್ ಫ್ರಮ್ ಬಿಜೆಪಿ ಪಾರ್ಟಿ. ಬಟ್ ಏನು ಹೇಳಕ್ಕಾಗಲ್ಲ. ಜನರು ಅಧಿಕಾರ ಕೊಟ್ಟುಬಿಟ್ಟವ್ರೆ. ಡಿ ಕೆ ಶಿವಕುಮಾರ್ ಅಧಿಕಾರನ ಶಾಶ್ವತ ಅನ್ಕೊಂಡ್ಬಿಟ್ಟವ್ನೆ. ಯಾವುದು ಶಾಶ್ವತ ಅಲ್ಲ ಡಿ ಕೆ ಶಿವಕುಮಾರ್. ನೀನು ಇನ್ಚಾರ್ಜ್ ಆಗಿರೋ ಬೆಂಗಳೂರಲ್ಲಿ ಪೊಲೀಸರು ಪ್ರತಿದಿನ ಬೀದಿಗೆ ಬರ್ತಾರೆ, ಚಿನ್ನ ಕದ್ದು ಬೀದಿಗೆ ಬರ್ತಾರೆ, ರೋಲ್ ಕಾಲ್ ಮಾಡಿ ತಿಂಗಳಿಗೆ 1 ಕೋಟಿ ರೋಲ್ ಕಾಲು. ಅವ್ನ ಅಲ್ಸೂರ್ ಗೇಟೋನು ಮತ್ತೆ ಕೋರ್ಮಂಗಲ್ದವನು, ಆ ಡಿಜೆ ಹಳ್ಳಿ ಅವನು ಲಾಡಿ ಬೀಸ್ತಾನೆ ಸುನೀಲ, ಇನ್ನೊಬ್ಬ ಪ್ರಕಾಶ ಮಂಚ ಕರಿತಾನೆ, ಕೊಡಗೇಳಿ ಅವನು ಮುತ್ತುರಾಜು ರಿಯಲ್ ಎಸ್ಟೇಟ್ ಮಾಡ್ತಾನೆ, ಇವನು ಯಾರೋ ಚಾಮರಾಜಪೇಟೆ ಮಂಜ ಡ್ರಗ್ಸ್ ಮಾರಿ 11 ಜನ ತಗಲಾಕಂತಾರೆ, ದಾವಣಗೆರೆಯಲ್ಲಿ 2 ಪೊಲೀಸರು ತಗಲಾಕಂತಾರೆ, ATM ದರೋಡೆ ಅಣ್ಣಪ್ಪ ನಾಯಕ. ನೀನ್ ಇನ್ಚಾರ್ಜ್ ಆಗಿರೋ ಬೆಂಗಳೂರಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ 7 ಕೋಟಿ ರೂಪಾಯಿ ಕದೀತಾನೆ ATM ಅಲ್ಲಿ. ಅದೇ ಕೋರ್ಮಂಗಲದಲ್ಲಿ ಮಾಲೂರ್ ಪಿ ಸಿ ಅವನು ಕಿಡ್ನಾಪ್ ಮಾಡಿಸ್ತಾನೆ. ಏನ್ ಉಳಿಸಿದ್ಯಾ ಡಿ ಕೆ ಶಿವಕುಮಾರ್? ನೀನ್ ಇನ್ಚಾರ್ಜ್ ಆಗಿರೋ ಬೆಂಗಳೂರಲ್ಲಿ ಏನ್ ಉಳಿಸಿದ್ಯಪ್ಪ? ನೀನ್ ಮತ್ತೆ CM ಆಗ್ಬೇಕಾ? ಖಂಡಿತ ಹೇಳ್ತೀನಿ, ಕರ್ನಾಟಕ ಎಕ್ಕುಟ್ಟು ಹೋಗ್ಬಿಡ್ತದ ನೀನೇನಾದ್ರು CM ಆಗ್ಬಿಟ್ರೆ. ಆಮೇಲೆ ಇನ್ನೊಂದ್ ಸತ್ಯ ಹೇಳ್ತೀನಿ ಡಿ ಕೆ ಶಿವಕುಮಾರ್, ಬೇಜಾರ್ ಮಾಡ್ಕೊಂಬೇಡ. ನನ್ಗೆ ಗೊತ್ತು ನೀನ್ ಈ ವಿಡಿಯೋ ನೋಡ್ತೀಯಾ, ನೋಡಿದ್ಮೇಲೆ ಫುಲ್ಲ ತಗಂತೀಯ, ನನ್ಗೆ ಗೊತ್ತಿದೆ, ಬೇರೆ ವಿಚಾರ. ಬಟ್ ನಾನು ಹೇಳ್ತೀನಿ ಅಂತಂದ್ರೆ, ನಿನ್ನನ್ನ ಕಾಂಗ್ರೆಸ್ ಅವ್ರು ಮಾಡ್ಕೊಂಡಿರೋದೇನು ಗೊತ್ತಾ? ಒಂದಷ್ಟು ಕಲೆಕ್ಷನ್ ಮಾಡಿ ಡೊನೇಷನ್ ಕೊಡ್ತೀಯ ಅಂತ, ಅದಕ್ಕೋಸ್ಕರ ಮಾಡ್ಕೊಂಡಿರೋದೇ ಹೊರತು ಖಂಡಿತ ನಿನ್ನ CM ಅವ್ರು ಮಾಡೋದು ಇಲ್ಲ, ಅವ್ರ ಮನ್ಸಲ್ಲಿ ಇಲ್ಲೂ ಇಲ್ಲ. ನೀನು CM ಕ್ಯಾಂಡಿಡೇಟ್ ಅಲ್ಲ ಅಂತ ಇಡೀ ಆ ಕಾಂಗ್ರೆಸ್ ಹೈಕಮಾಂಡ್ಗೆ, ಕಾಂಗ್ರೆಸ್ ಅವ್ರಿಗೆ ಗೊತ್ತು. ನೀನೊಂದಷ್ಟು ಆವಾಜ್ಗಳು ಹಾಕೊಂಡು ಅವ್ರಿವ್ರಿಗೆ ಎದುರಿಸ್ಕೊಂಡು ಬೆದರ್ಸ್ಕೊಂಡು ಒಂದಷ್ಟು ಮಾತುಗಳು ಆಡ್ಕೊಂಡು ಒಂದಷ್ಟು ಡೊನೇಷನ್ಗಳು ಕೊಡ್ತೀಯಾ ಅಂತ ಕಾಂಗ್ರೆಸ್ ನೀನ್ ಮಾಡ್ಕೊಂಡವ್ರೆ ಹೊರತು ಖಂಡಿತವಾಗಿ. ಬಟ್ ನೆಕ್ಸ್ಟ್ 2028 ಇಂದ ನಿನ್ ಡೊನೇಷನ್ ಕೊಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಖಂಡಿತವಾಗಿ ನಿನ್ನ ಸೋಲಿಸ್ಬೇಕು. ಸೋಲ್ತೀಯ. ಅದೇ ಪ್ರಜಾಪ್ರಭುತ್ವ. ದ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್, ದ ಪವರ್ ಆಫ್ ಡೆಮೋಕ್ರಸಿಯ ಪವರ್ ಏನ್ ಗೊತ್ತಾ? ದುರಾಂಕಾರ ಬಿದ್ದೋನ್ನ ಸೋಲಿಸಿ ಕೆಳಗಡೆ ಇಳಿಸೋದೇ ಡೆಮೋಕ್ರಸಿಯ ಒಂದು ಬ್ಯೂಟಿ. ಆ ಬ್ಯೂಟಿಯನ್ನ ನಿನ್ನ ತಮ್ಮ ನೋಡಿದಾನೆ, ನಿನ್ನ ಫ್ರೆಂಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ನೋಡಿದಾನೆ, ನೀನು ಕೂಡ ನೋಡ್ತೀಯ. ಓಕೆ, ಧನ್ಯವಾದಗಳು ಸ್ನೇಹಿತರೆ. ತುಂಬಾ ಬೇಜಾರಿನ ಮಾತುಗಳು. ಯಾಕೆ ಅಂತಂದ್ರೆ ಬಿಜೆಪಿನ ವಿರೋಧ ಮಾಡ್ಕೊಂಡು ಕಾಂಗ್ರೆಸ್ ಅವ್ರು ಏನೋ ಮಾಡ್ತಾರೆ ಅಂತ ನಾವು ನಮ್ಮ ಜೀವನವನ್ನ ಅಡಮಾನ ಇಟ್ಟು ಇವ್ರುಗಳಿಗೆಲ್ಲ ಇಂಡೈರೆಕ್ಟ್ ಆಗಿ ದುಡಿದ್ರಿ. ಇವ್ರುಗಳಿಗೆ ಅಧಿಕಾರ ಬಂದ್ಮೇಲೆ ಬಾಯಲ್ಲಿ ಬರೋದು ಸುಳ್ಳು, ಮಾಡೋದೆಲ್ಲ ಬರೀ ಭ್ರಷ್ಟಾಚಾರ ಬಿಟ್ರೆ ಬಡವರ ಮನೆಗೆ JCB ನುಗ್ಸ್ತಾರೆ, ಬುಲ್ಡೋಸರ್ ನುಗ್ಸ್ತಾರೆ,
ಆ ಪೊಲೀಸ್ ಅವ್ರನ್ನ ಪೋಲಿಗಳು ಮಾಡಿಟ್ಟಿದ್ದಾರೆ. ಇಂಥದ್ ಆಗಿಲ್ಲ ಅಂತಿಲ್ಲ. ಕಾಂಗ್ರೆಸ್ ಆಡಳಿತದಲ್ಲಿ ಎಲ್ಲಾ ಮಾಡ್ಬಿಟ್ರು ಪೊಲೀಸರು. ಇಂಥದ್ದು ಮಾಡಿಲ್ಲ ಅಂತಿಲ್ಲ. ಕೊಲೆ ಮಾಡಿದ್ರು, ಡಕಾಯಿತಿ ಮಾಡಿದ್ರು, ರಾಬರಿ ಮಾಡಿದ್ರು, ಚಿನ್ನ ಕದ್ರು, ಲಾಡಿ ಬಿಚ್ಚಿದ್ರು, ಮಂಚಕ್ ಕರೆದ್ರು, ರಿಯಲ್ ಎಸ್ಟೇಟ್ ಮಾಡಿದ್ರು, ಡ್ರಗ್ಸ್ ಮಾರಿದ್ರು. ಇನ್ನೇನಪ್ಪ ಮಾಡಿದ್ರೆ ಪಕ್ಕದ ರಾಜ್ಯದವ್ರು ಬಂದು ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನ ಸೀಸ್ ಮಾಡೋ ಮಟ್ಟಕ್ಕೆ ಈ ಬೆಂಗಳೂರು ಪೊಲೀಸರು ಬೆಳೆದಿದ್ದಾರೆ. ಇವ್ರನ್ನ ರಕ್ಷಣೆ ಮಾಡಕ್ ನಿಂತಿರೋ ಆ ಹೋಮ್ ಮಿನಿಸ್ಟರು, ಈ ಹೋಮ್ ಮಿನಿಸ್ಟರ್ ಸೋಲ್ಬೇಕು. ಲಾಸ್ಟ್ ಟೈಮ್ ಒಂದ್ಸತಿ ಸೋತು ಸುಣ್ಣ ಆಗವನೆ ಈ ಪರಮೇಶ್ವರು. ನೆಕ್ಸ್ಟ್ ಟೈಮ್ ಖಂಡಿತ ಇಂಥ ವ್ಯಕ್ತಿಗಳು ಈ 224 99% ಎಲ್ಲರೂ ಸೋಲ್ಬೇಕ್ರಿ. ಸಾಮಾನ್ಯ ಜನರು ಗೆಲ್ಲಬೇಕು ನಿಂತ್ಕೊಂಡು. ಇವರೆಲ್ಲರೂ ಸೋಲ್ಬೇಕು, ಇವರೆಲ್ಲ ಮನೆಗೆ ಹೋಗ್ಬೇಕು. ಆವತ್ತೇ ಕರ್ನಾಟಕ ಸುವರ್ಣ ಕರ್ನಾಟಕ ಆಗೋದು. ಇಲ್ಲಾಂದ್ರೆ ಖಂಡಿತ ಹೇಳ್ತೀನಿ ಬೇರೆ ಬೇರೆ ರೀತಿಯ ಒಂದು ದೊಡ್ಡ ಬದಲಾವಣೆ ಆಗತ್ತೆ. ನಾನು ಹೇಳಕ್ ಹೋಗ್ಬಾರ್ದು ಈ ಮಾತನ್ನ. ಖಂಡಿತವಾಗಿ 224 ಜನನು ಸೋಲ್ಬೇಕ್ರಿ. ಆವತ್ತೇ ನಮ್ ಸುವರ್ಣ ಕರ್ನಾಟಕ, ಸ್ವಚ್ಛ ಕರ್ನಾಟಕ ಆಗೋದು. ನಮ್ ಜೋಬಲ್ಲಿ ನಿಮ್ ಜೇಬಲ್ಲಿ ದುಡ್ಡು ಬರೋದು, ನಮಗ್ ನೆಮ್ಮದಿ ಸಿಗೋದು, ನಮ್ ಮುಖಗಳಲ್ಲಿ ನಗು ಬರೋದು. ಈ ದರಿದ್ರ ಉಸಿರು ಒಳ್ಳೆಗಳು ಸೋತು ಮನೆಗೆ ಹೋಗ್ಬೇಕು. ಈ 224 ಮೂರೂ ಪಕ್ಷದವರು ಸೋತು ಸುಣ್ಣ ಆಗಿ ಮನೆಗೆ ಹೋಗ್ಬೇಕ್ರಿ. ಇದು ನಿಜವಾಗ್ಲೂ 7 ಕೋಟಿ ಕನ್ನಡಿಗರು ಕೇಳೋಂಥದ್ದು. ನಾನ್ ಕೇಳ್ತಾ ಇದ್ದೀನಿ, ನಮಗೊತ್ತು ನೀವು ಕೇಳ್ಬೇಕು ಅನ್ಸುತ್ತೆ, ಬಟ್ ನಿಮಗ್ ಕೇಳಕ್ ಆಗಲ್ಲ. ಯಾಕಂದ್ರೆ ಆ ರೀತಿ ಪರಿಸ್ಥಿತಿ ಮಾಡಿಟ್ಟು ಬಿಟ್ಟವ್ರೆ. ನೀವೇನ ಮಾತಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಸಿ ನಿಮ್ಮನ್ನ ಜೈಲ್ ಕಳಿಸಿ ಎದುರಿಸಿ ಬೆದರಿಸೋ ಮಟ್ಟಿಗೆ ಇಟ್ಟಿದ್ದಾರೆ. ಹಂಗಾಗಿ ನಿಮ್ಮ ಮನದ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಖಂಡಿತ ಕಾಂಗ್ರೆಸ್ ಅಲ್ಲಿ ಇರೋರು ಯಾರು ಉದ್ಧಾರ ಆಗಲ್ಲ. ನೀವುಗಳು ಕಾಂಗ್ರೆಸ್ ಅಲ್ಲಿ ಇರೋರು ಬರೀ ನೀವು ಜಂಬ, ಜಲಸಿ, ದುರಾಂಕಾರ, ಬರೀ ಇದಕ್ಕೋಸ್ಕರ ಬಡವ್ರ ಮನೆಗೆ ಏನೋ JCBಗಳನ್ನ ನುಗ್ಸೋದು, ಆ ರೈತರ ತಗೊಂಬಂದು ಬಿದಿಗ್ ಬಿಡೋದು, ಆ ಧರ್ಮಸ್ಥಳನ ಹಾಳು ಮಾಡಿಟ್ಬಿಟ್ರು. ಅಪ್ಪ ದೇವ್ರೆ, ಆ ಧರ್ಮಸ್ಥಳ ಮಂಜುನಾಥ ನೀನೇ ನೋಡ್ಕ. ಇವ್ರನ್ನ ಈ ಕೊಂದವ್ರ ಜೊತೆ ಈ ಕಾಂಗ್ರೆಸ್ ಅವ್ರು ಸೇರ್ಕೊಂಡು ಆ ನೊಂದವರ ನೋವಿನ ಮೇಲೆ ಬರ್ರೆ ಎಳಿದಾರೆ. ನೀನೇ ನೋಡ್ಕ ಅಂತೇಳಿ. ಥ್ಯಾಂಕ್ ಯು ಕರ್ನಾಟಕ. ನಾನು ನೇರವಾಗಿ ಹೇಳ್ತೀನಿ, ಇನ್ನೊಂದ್ಸತಿ ಹೇಳ್ತೀನಿ, DK ಶಿವಕುಮಾರ ಮತ್ತೆ ನೀನ್ ಸೋಲ್ತೀಯಾ. 2028ರಲ್ಲಿ ನೀನ್ ಸೋದೆ. ನಿನ್ನ ಕರ್ಮ, ನೀನು ಮಾಡಿರೋಂತ ಪಾಪ ಇದೆಯಲ್ಲ ಆಡಳಿತದಲ್ಲಿ, ನಿನ್ನ ಬಾಯಲ್ಲಿ ಬಂದಿರೋಂತ ಮಾತುಗಳು, ನೀನ್ ಮಾಡಿರೋಂತ ಕೆಲಸಗಳು, ನಿನ್ನ ಕರ್ಮ ನಿನ್ನ ಕಾಡೇ ಕಾಡುತ್ತೆ. ನಾವು ನೋಡೇ ನೋಡ್ತೀವಿ. ಧನ್ಯವಾದಗಳು.